ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಆಹಾರ ಅಂತ ನಮ್ಮಲ್ಲಿ ಕ್ರಮ ಇದ್ದಿದ್ದು. ವೇದಗಳು ಹೇಳುವಂತೆ ದಿನಕ್ಕೆ ಮನುಷ್ಯನಿಗೆ 2 ಆಹಾರ ಅಂತ ಈಗ ನಾನು ಹೇಳಿರೋ ಮಾತಿಗೆ ಅರ್ಥ. ನಾವು ಮಧ್ಯ 1 ಲೋಟ ಕಾಫಿ ಕುಡಿತೀವಲ್ಲ, ಅದು ಆಹಾರನೇ. ಈಗ ಕುಡಿದ್ವಲ್ಲ ನಾವು ಟೀ ಕುಡಿತೀವಿ, ಅದು ಆಹಾರನೇ. ಅಂದರೆ ಅದು ಒಳಗಡೆ ಹೋಗುತ್ತೆ. ಕಡಿಮೆ ತಗೊಂಡ್ವಿ ಜಾಸ್ತಿ ತಗೊಂಡ್ವಿ ಅಂತ ವಿಷಯ ಅಲ್ಲ ಅದು. ಅಂದರೆ ತಿನ್ನುವ ಆಹಾರ ಇದೆಯಲ್ಲ, ಅದು ಖುಷಿ ಕೊಡಬೇಕಲ್ಲ, ಒಂದು ಪ್ರೀತಿ ಇದೆ. ಆಹಾರ ತೆಗೆದುಕೊಳ್ಳುವಾಗ ಅದು ಹೊಟ್ಟೆ ತುಂಬಿಸೋದು ಅಷ್ಟು ಮಾತ್ರ ಅಲ್ಲ. ಅಯ್ಯೋ ಎಣ್ಣೆ ದೇಹಕ್ಕೆ ಹೋಗಲೇಬಾರದು ಅನ್ನೋ ತರಹದ ಅತಿ ಒಂದಿಷ್ಟು ಕಡೆ, ತುಪ್ಪ ತಿನ್ನಲೇಬೇಡಿ ಅನ್ನೋದು ಒಂದು ಕಡೆ, ಈ ಥರದ್ದೆಲ್ಲ ಏನೇನೋ ಹೋಗ್ಬಿಟ್ಟಿದೆಯಲ್ಲ. ಇವೆಲ್ಲದಕ್ಕೂ ಒಂದು ಪ್ರಮಾಣ ಇದೆ. ಎಲ್ಲ ಕ್ರಿಯೆಗಳು ನಡಿಬೇಕು ಅಂತಂದರೆ 6 ರಸಗಳು ದೇಹಕ್ಕೆ ಬೇಕೇ ಬೇಕದು. ಅದರಲ್ಲಿ ಖಾರವೂ ಒಂದು, ಅದರಲ್ಲಿ ಹುಳಿಯೂ ಒಂದು. ಇದೆಲ್ಲ ಇಲ್ಲದೇ ಇದ್ದರೆ ಒಳಗಡೆ ಯಾವುದೋ ಕೆಲಸಗಳು ಚೆನ್ನಾಗಾಗಲ್ಲ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ತೆ. ನಾವು ಈಗ 17ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಅದುವೇ ಶ್ರದ್ಧಾತ್ರಯ ವಿಭಾಗ ಯೋಗ. ಸೊ ಇದು ಲಾಸ್ಟ್ ಬಟ್ 1 ಅಧ್ಯಾಯ ಆಫ್ ಭಗವದ್ಗೀತೆ. ಇನ್ನೊಂದು ಅಧ್ಯಾಯ ಅದರ ಭಗವದ್ಗೀತೆ ಮುಕ್ತಾಯಗೊಳ್ಳುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿ ನಮಗೆ ಸಹಯೋಗ ಕೊಟ್ಟಿರುವಂಥ ಸಪ್ತಮ್ ತೈಲ ಮತ್ತು ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಏಜೆನ್ಸಿ, ರಾಜಾಜಿನಗರ, ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಶ್ರದ್ಧಾತ್ರಯ ವಿಭಾಗ ಅಂದರೆ ಏನು ಸರ್? ಶ್ರದ್ಧಾ 3 ಅಂಶಗಳನ್ನು ಹೇಳ್ತಾ ಹೋಗ್ತಾನೆ. ಸಾತ್ವಿಕ, ರಾಜಸ, ತಾಮಸವನ್ನು ಇಲ್ಲಿ ವಿವರಿಸ್ತಾನೆ ಮತ್ತೊಮ್ಮೆ. ಅವುಗಳನ್ನು ಬದುಕಿನ ಎಲ್ಲ ಸಂಗತಿಗಳಲ್ಲೂ ಇದು 3 ಇದೆ ಅಂತ ಹೇಳ್ತಾನೆ. ಇಡೀ ಭಗವದ್ಗೀತೆಯಲ್ಲಿ ಮಾಡಿದ್ದು ಅದನ್ನೇ ಕೃಷ್ಣ. ಒಂದು ಬೇಸಿಕ್ಕಾಗಿ ಏನು ಅಂತ ಒಂದು ಹೇಳಿಬಿಟ್ಟ, ಬದುಕು ಅಂದರೆ ಏನು ಅಂತ ಹೇಳಿಕೊಂಡು ಆಮೇಲೆ ಅದನ್ನು ಹಲವು ಕೋನದಿಂದ ನೋಡ್ತಾ ಹೋಗಿದ್ದಾನೆ ಇಲ್ಲಿ. ಹಾಗಾಗಿ ಭಗವದ್ಗೀತೆ ಬಹಳ ಮುಖ್ಯವಾಗಿ ನಿಂತ್ಕೊಳ್ಳೋದು ಕಾರಣ ಏನಂದರೆ, ಎಷ್ಟು ತರಹದಲ್ಲಿ ಬದುಕನ್ನು ನೋಡಿ ವಿವರಿಸ್ಬೋದು, ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೂ ತರಹದಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಈಗ ನಾವು ಹಿಂದಿನ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿ ದೈವ ಅಸುರ ಅಂತ 2 ಅಂಶಗಳನ್ನು ಇಟ್ಕೊಂಡು ನೋಡ್ತೀವಿ. ಇಲ್ಲಿ ಇನ್ನೊಂದು ತರಹದಲ್ಲಿ ತ್ರಿಗುಣಗಳನ್ನು ಇಟ್ಕೊಂಡು ನೋಡ್ತಾನೆ. ಸೃಷ್ಟಿ ಅಂತಂದರೆ ತ್ರಿಗುಣಮಯವಾದದ್ದೇ ಸೃಷ್ಟಿ. ಸತ್ವ ರಜಸ್ಸು ತಮಸ್ಸಿನಿಂದ ಆಗಿದ್ದೇ ಸೃಷ್ಟಿ. ಆ ಸತ್ವ ರಜಸ್ಸು ತಮಸ್ಸು ಇಲ್ಲ ಅಂತ ಅಂದರೆ ಸೃಷ್ಟಿ ಇಲ್ಲ, ಅದು ಮೂಲ ದ್ರವ್ಯಗಳು ಸೃಷ್ಟಿಗೆ ಅಂತ ಲೆಕ್ಕ. ಹಾಗಾಗಿ ಅವುಗಳ ಮೂಲಕ ಇಡೀ ಬದುಕನ್ನು ವಿಭಾಗಿಸಿ ತೋರಿಸ್ತಾನೆ. ಅದಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೆಸರಾಗಿರೋದು. ಅದನ್ನು ಇಲ್ಲಿ ವಿವರಿಸುವಾಗ ಆಹಾರದಲ್ಲಿ ಎಲ್ಲಿದೆ ಅಂತ ಆರಂಭಿಸ್ತಾನೆ. ಅದಕ್ಕಿಂತ ಮೊದಲು ಶ್ಲೋಕಗಳಿವೆ ಈ ಅಧ್ಯಾಯದಲ್ಲಿ. ನಾವು ಕೆಲವೊಂದು ಮಾತ್ರ ವಿವರಿಸ್ತಾ ಇರೋದರಿಂದ ಇಲ್ಲಿಂದ ತಗೋತಾ ಇದ್ದೀವಿ. ಆಹಾರಸ್ತುಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞಸ್ತಪಸ್ತಥಾದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರ, ಯಜ್ಞ, ತಪಸ್ಸು, ದಾನ, ಈ ಎಲ್ಲದರಲ್ಲೂ ಕೂಡ 3 ತರಹದ ವ್ಯವಸ್ಥೆ ಜನರಿಗೆ ಇಷ್ಟ ಆಗತ್ತೆ ಅಂತ. ಆಹಾರ, ಯಜ್ಞ, ತಪಸ್ಸು, ದಾನ. ಯಜ್ಞ, ತಪಸ್ಸು, ದಾನ ಅನ್ನೋದು ಭಾಳ ಮುಖ್ಯವಾದ 3 ಸಂಗತಿಗಳು. ಅದು ಸನಾತನದ 3 ಮುಖ್ಯ ವಿಷಯಗಳು ಯಾವುದು ಅಂದರೆ ಯಜ್ಞ, ತಪಸ್ಸು, ದಾನ ಅಂತ. ಯಜ್ಞ, ತಪಸ್ಸು, ದಾನ ಅಂತ. ಈ ಯಜ್ಞ, ತಪಸ್ಸು, ದಾನ ಅಂದರೆ ಏನು ಅಂತ ಈ ಅಧ್ಯಾಯ ಹೇಳುತ್ತೆ. ಹಾಗಾಗಿ ಇದು ಸನಾತನತೆಯ ಆಚಾರ ಅಂತ ಏನಿದೆ, ಆಚರಣೆ ಅಂತ ಏನಿದೆ, ಸನಾತನತೆಯ ಒಂದು ಹೊರರೂಪ ಅಂತ ಏನಿದೆ, ಅಂದರೆ ಸನಾತನತೆಯನ್ನು ಯಾವುದ್ರ ಮೂಲಕ ನಾವು ನೋಡ್ತೇವೆ, ಅದನ್ನು ವಿವರಿಸುವ ಅಧ್ಯಾಯ ಅಂತ ಇದನ್ನು ಕರೆದರೂ ತಪ್ಪಾಗಲಾರದು. ಸನಾತನತೆ ಯಜ್ಞ, ದಾನ, ತಪಸ್ಸು ಇದು 3ರಲ್ಲೇ ಬದುಕನ್ನು ಹೇಳುತ್ತೆ. ಇದು 3 ಬದುಕು ಅಂತ. ಅದರ ಜೊತೆಗೆ ಆಹಾರ, ಇದು 4ರಲ್ಲೂ 3 ತರಹದ ಅಂಶಗಳು ಜನರಿಗೆ ಇಷ್ಟವಾಗುತ್ತವೆ ಅಂತ. ಲೈಕ್ಸ್ ಅಂತ ತಗೊಂಡ್ರೆ ಜನರಿದ್ದು ತ್ರಿವಿಧ ಪ್ರಿಯ ಭವತಿ ಸರ್ವಸ್ಯ. ಈ 3ರಲ್ಲಿ ಯಾವುದೋ ಒಂದನ್ನು ಇಷ್ಟಪಡ್ತಾರೆ ಜನ. ಅದು ಆಹಾರದಲ್ಲೂ 3 ಟೈಪ್ಸ್ ಇದೆ, ಯಜ್ಞದಲ್ಲೂ ಇದೆ,
ದಾನದಲ್ಲೂ ಇದೆ ಮತ್ತು ತಪಸ್ಸಿನಲ್ಲೂ ಇದೆ. ಇದು ಜನರಿಗೆ ಇಷ್ಟ ಆಗತ್ತೆ ಅಂತ. ಈಗ ಮೊದಲು ಆಹಾರ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯಾ ಆಹಾರ ಸಾತ್ವಿಕ ಪ್ರಿಯಾ. ಬಹಳ ಪ್ರಚಲಿತವಾಗಿರೋದು ಸಾತ್ವಿಕ ಆಹಾರ ಅಂತ ಒಂದು ಭಾಳ ಪ್ರಚಲಿತವಾಗಿದೆ. ಅಂದರೆ ಹಿಂದೆ ಸಾತ್ವಿಕ ನಡೆನುಡಿಗಳು ಅಂತ ಬಳಸ್ತಾ ಇದ್ದರು, ಸಾತ್ವಿಕ ಮನುಷ್ಯ ಅಂತೆಲ್ಲ ಹೇಳ್ತಾ ಇದ್ದರು. ಈಗ ಆ ಸಾತ್ವಿಕ ಮನುಷ್ಯ ಅಂತ ಹೇಳೋದು ಬಿಟ್ಬಿಟ್ಟಿದ್ದಾರೆ. ಈಗೇನಿದ್ರು ಸಾತ್ವಿಕ ಆಹಾರ ಅನ್ನೋದು ಟ್ರೆಂಡಿಂಗಲ್ಲಿರೋದು ಅದೇನೆ ಸಾತ್ವಿಕ ಆಹಾರ ಅಂತ. ಆರ್ಗ್ಯಾನಿಕ್ಕು. ಅದಕ್ಕೆ ಏನೇನೋ ವ್ಯಾಖ್ಯಾನಗಳು, ಅವರು ಯಾರ್ಯಾರು ಯಾವುದ್ಯಾವುದು ಸಾತ್ವಿಕ ಅಂತ ಹೇಳ್ತಾ ಇದ್ದಾರೋ ಅದೆಲ್ಲ ಸಾತ್ವಿಕ ಅಂತ ಅನ್ಸ್ಕೊಳ್ತಾ ಇದೆ. ಹಂಗಾಗ್ಬಿಟ್ಟಿದೆ. ಸಾತ್ವಿಕ ಅಂದರೆ ಏನು, ಯಾವುದು ಸಾತ್ವಿಕ ಆಹಾರ ಅನ್ನೋದಕ್ಕಿಂತ ಆರ್ಗ್ಯಾನಿಕ್ ಆಗಿರೋದು, ಅಂದರೆ ರಾಸಾಯನಿಕ ಗೊಬ್ಬರವನ್ನು ಬಳಸದೇ ಇದ್ದರೆ ಸಾತ್ವಿಕ ಅಂತ ಅನ್ನೋದು. ಯಾವುದೋ ಹಳ್ಳಿಗಾಡಿನ ಆಹಾರ ಬಂದರೆ ಅದನ್ನು ಸಾತ್ವಿಕ ಆಹಾರ ಅಂತ ಅನ್ನೋದು. ಅಂದರೆ ರಾಗಿ ಮುದ್ದೆ ತಿನ್ನೋದು ಸಾತ್ವಿಕ ಆಹಾರ ಅನ್ನೋದು, ತಂಬುಳಿ ತಿನ್ನೋದು ಸಾತ್ವಿಕ ಆಹಾರ ಅಂತ ಅನ್ನೋದು. ಅಥವಾ ನಿಮ್ಮೂರಿನ ಯಾವುದೋ ಇದನ್ನು ತಂದರೆ ಇದು ಸಾತ್ವಿಕ ಆಹಾರ ಅನ್ನೋದು. ಹೀಗಾಗಿದೆ. ಇವೆಲ್ಲ ಅಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ಸಾತ್ವಿಕ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದೆ ಈಗ ಏನೇನಕ್ಕೂ ಒಂದು ವ್ಯಾಖ್ಯಾನ ಕೊಟ್ಕೊಳ್ತಾ ಇದ್ದೀವಿ ನಾವು ಅಂತ. ಇಲ್ಲಿ ಸಾತ್ವಿಕ ರಾಜಸ ತಾಮಸ ಅನ್ನೋದರ ಗುಣಧರ್ಮಗಳನ್ನು ಇಟ್ಟುಕೊಂಡು ಇಲ್ಲಿ ಆಹಾರದ ಬಗ್ಗೆ ಹೇಳ್ತಾನೆ ಅವನು. ಮೊದಲಿಗೆ ಸಾತ್ವಿಕ ಹೇಳ್ತಾನೆ. ಹೇಳುವಾಗ ಹೇಗೆ ಹೇಳ್ತಾನೆ ಅವನು ಅಂತ ಅಂದರೆ, ಇದು ಸಾತ್ವಿಕ ಆಹಾರ ಅಂತ ಹೇಳೋದಿಲ್ಲ ಅವನು. ಸಾತ್ವಿಕರಿಗೆ ಪ್ರಿಯವಾಗುವ ಆಹಾರ ಇದು ಅಂತ ಹೇಳ್ತಾನೆ. ಸಾತ್ವಿಕ ಮನೋಭಾವ ಯಾರಿಗಿರುತ್ತೋ ಅವರಿಗೆ ಈ ಆಹಾರ ಇಷ್ಟ ಆಗುತ್ತೆ ಅಂತ. ಅಂದರೆ ಗುಣಗಳ ಮೂಲಕನೇ ನೋಡ್ತಾ ಇದ್ದಾನೆ. ಅಂದರೆ ಸಾತ್ವಿಕ ಗುಣದ ಮೂಲಕ ಆಹಾರವನ್ನು ನೋಡ್ತಾ ಇದ್ದಾನೆ. ಅಂದರೆ ವ್ಯಕ್ತಿಯ ಸ್ವಭಾವ ಏನಾಗಿದ್ದರೆ ಅವನು ಏನನ್ನ ಇಷ್ಟಪಡ್ತಾನೆ, ಏನನ್ನು ತಗೊಳ್ತಾನೆ, ಯಾವ ಲೈಫಿಗೆ ಹೋಗ್ತಾನೆ ಅವನು ಅಂತ ಹೇಳ್ತಾ ಇರೋದು ಅಂತ. ಅಲ್ಲಿ ದೈವಾಸವರ ಸಂಪದ್ವಿಭಾಗ ಯೋಗದಲ್ಲಿ ಅವನು ಹೇಳುವಾಗ ಹೇಳ್ದ, ದೈವಿ ಸಂಪತ್ತನ್ನು ಇಟ್ಟುಕೊಂಡು ಹುಟ್ಟಿದವರು, ಆಸುರಿ ಸಂಪತ್ತನ್ನು ಇಟ್ಟುಕೊಂಡು ಹುಟ್ಟಿದವರು ಅಂತ ಹೇಳಿದ್ದ. ಅದರ ಅರ್ಥ ಏನು ಅಂತ ಅಂದರೆ, ಅದಕ್ಕೆ ಮುಂದೊಂದು ಸಲ ಇದು ಬಂತು. ಅವನೇನೆಂದರೆ, ಆಸುರಿ ಗುಣಗಳಿದ್ದವರು ಆಸುರಿ ವರ್ತನೆಗಳನ್ನು ತೋರಿಸ್ತಾರೆ, ಅದರಿಂದಾಗಿ ಮತ್ತೆ ಆಸುರಿ ಗುಣಗಳನ್ನೇ ಇಟ್ಟುಕೊಂಡು ಹುಟ್ಟಿ ಬರ್ತಾರೆ ಅಂತ. ಹೀಗೊಂದು ಚಕ್ರ ತಿರುಗತ್ತೆ ಅಲ್ಲಿ ಅಂತ. ಹಾಗೆ ಇಲ್ಲೂ ಏನು ಅಂದರೆ, ಸತ್ವ ರಜಸ್ಸು ತಮಸ್ಸುಗಳನ್ನು ಇಟ್ಕೊಂಡು ಹುಟ್ಟಿರ್ತಾರೆ, ಆ ಸ್ವಭಾವ ಇರುತ್ತೆ ಅವರಿಗೆ. ಈ ಲೈಫ್ ಸ್ಟೈಲು ಇಷ್ಟ ಆಗ್ತಾ ಹೋಗುತ್ತೆ ಅಂತ. ಇಷ್ಟ ಆಗ್ತಾ ಹೋಗುತ್ತೆ ಅಂದರೆ ಉಳಿದವರು ಯಾರಿದ್ದಾರೋ ಅವರು ಯಾವುದು ಇದರಲ್ಲಿ ಶ್ರೇಷ್ಠವೋ ಅದಕ್ಕೆ ಬರಬೇಕು ಅಂತಲೇ ಅರ್ಥ. ಅದಕ್ಕೆ ಅವರಲ್ಲೇ ಇರಬೇಕು ಅಂತ ಅರ್ಥ ಅಲ್ಲ. ಸಹಜವಾಗಿ ಅವರಿಗೆ ಅದು ಇಷ್ಟ ಆಗತ್ತೆ ಅಂತ. ಅದರಲ್ಲಿ ಹೇಳುವಾಗ ಮೊದಲು ಸಾತ್ವಿಕ ಪ್ರಿಯಾ ಆಹಾರಾಹ, ಸಾತ್ವಿಕರಿಗೆ ಪ್ರಿಯವಾಗುವ ಆಹಾರಗಳು ಯಾವುದು ಅಂತ. ಅದಕ್ಕೆ 4 ತರಹದ ಗುಣಗಳಿರುವ ಆಹಾರಗಳು ಇಷ್ಟ ಆಗತ್ತಂತ ಅವರಿಗೆ. ರಸ್ಯಾಹ, ಸ್ನಿಗ್ಧಾಹ, ಸ್ಥಿರಾಹ, ಹೃದಯಾಹ ಅಂತ 4 ಹೇಳ್ತಾನೆ. ಬಹಳ ವ್ಯಾಖ್ಯಾನವನ್ನು ಅಪೇಕ್ಷೆ ಪಡುವಂಥದ್ದು ಇದು. ಬರೀ ಇಷ್ಟರ ಮೇಲೆ ಟಕ್ಕಂತ ಒಂದು ನಿರ್ಣಯಕ್ಕೆ ಬರಬಾರ್ದು ಅನ್ನುವ ಒಂದು ಘೋಷಣೆಯೊಂದಿಗೆ ನಾನು ಇದನ್ನು ವಿವರಿಸೋದಕ್ಕೆ ಆರಂಭ ಮಾಡ್ತೀನಿ. ಯಾಕಂದರೆ ಬಹಳ 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 ತಪ್ಪು ಗ್ರಹಿಕೆಗಳನ್ನು ಬಿಟ್ಟಿದ್ದಾರೆ ಸಾತ್ವಿಕ ಆಹಾರ ಅನ್ನೋದಕ್ಕೆ. ಒಂದು ರಸ್ಯಾಹ ಅಂತ ಅಂದರೆ ರಸಮಯವಾಗಿರಬೇಕು ಅದು ಅಂತ, ಅದರಲ್ಲಿ ರಸ ಇರಬೇಕು. ಹಣ್ಣುಗಳು ಆಗಿರ್ಬೋದು, ಉಳಿದಿರೋದು ಆಗಿರ್ಬೋದು. ಈಗ ತರಕಾರಿಗಳು ಅಥವಾ ನಾವು ಆಹಾರ ಸ್ವೀಕಾರ ಮಾಡುವಾಗ ರಸದ ಅಂಶವನ್ನು ಸೇರಿಸಿಕೊಂಡು ತಿಂತೀವಿ. ಉದಾಹರಣೆ, ಅನ್ನ ತಿಂತೀವಿ ಅಂದರೆ ಅನ್ನ ಜೊತೆಗೆ ಸಾಂಬಾರು ಇರುತ್ತೆ, ಸಾರಿರುತ್ತೆ, ಇನ್ನೇನೋ ಒಂದು ಇರುತ್ತೆ, ಮೊಸರು ಇರುತ್ತೆ, ಆ ಥರ ಅಂತ ಒಂದು. ಎರಡನೇದಿಲ್ಲಿ ರಸಮಯತೆ ಅಂತ ಹೇಳುವಾಗ ಇದು ಕೇವಲ ಅದನ್ನು ಮಾತ್ರ ನೋಡ್ತಾ ಇಲ್ಲ, ಇದರ ಪರಿಣಾಮವನ್ನು ನೋಡಿ ಹೇಳೋದಿರುತ್ತೆ. ಪರಿಣಾಮವನ್ನು ಅಂತ ಹೇಳಿ ಅಂತ ಅಂದರೆ ಏನು ಅಂತ ಕೇಳಿದರೆ, ಈಗ ಅದಕ್ಕೆ ಹೊರಗಡೆ ಏನು ರುಚಿ ಇದೆಯೋ ದೇಹದ ಒಳಗಡೆ ಹೋಗಿ ಅದು ಪಾಕ ಆದಾಗಲೂ ಅದೇ ರಸ ಅಲ್ಲ ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ಏನು ಅಂತ ಅಂದರೆ, ಈಗ ಮಜ್ಜಿಗೆ ಇದೆಯಲ್ಲ, ಮಜ್ಜಿಗೆ ಅದನ್ನು ವಿಪಾಕ ಅಂತ ಕರೀತಾರೆ ಅವರು. ಮಜ್ಜಿಗೆ ಮಧುರ ವಿಪಾಕ ಆಗತ್ತೆ ಅಂತ ಹೇಳ್ತಾರೆ. ಈಗ ಸಕ್ಕರೆ ಸಿಹಿ ಈ ರಸಗಳಿದೆಯಲ್ಲ, 6 ರಸಗಳಿದೆಯಲ್ಲ, ಕಟು, ಆಮ್ಲ, ಲವಣ ಅಂತೆಲ್ಲ ಬರುತ್ತಲ್ಲ, ಸಿಹಿ, ಷಡ್ರಸಗಳಿದೆಯಲ್ಲ, ಷಡ್ರಸಗಳಲ್ಲಿ ನಿಮಗೆ ಹೊಟ್ಟೆಗೆ ಹೋದ ಮೇಲೆ ಅದು ಜೀರ್ಣ ಆಗತ್ತೆ, ಅದನ್ನು ಪಾಕವಾಗೋದು ಅಂತ ಕರೀತಾರೆ. ಆಹಾರ ಜೀರ್ಣ ಆಗುತ್ತೆ. ಜೀರ್ಣವಾದಾಗ ಏನು ಅದರ ಪರಿಣಾಮ ಬರುತ್ತೆ ಅಂತ ನೋಡೋದಾದರೆ, ನಾನು ಬಹಳ ರಫ್ ಆಗಿ ವಿವರಿಸ್ತಾ ಇದ್ದೀನಿ, ತುಂಬ ಇದನ್ನು ಪಾರಿಭಾಷಿಕ ವಿವರಣೆ ಅಂತ ಅನ್ಕೋಬಾರ್ದು, ಅರ್ಥ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತಾ ಇರೋದ್ರಿಂದ. ಅಂದರೆ
ಮೊದಲನೇ ಸಲ ಕೇಳ್ತಾ ಇರೋರಿಗೆ ಅರ್ಥ ಮಾಡಿಸೋದಕ್ಕೆ ಹೊರಟಿರೋದ್ರಿಂದ, ಮಜ್ಜಿಗೆ ಇದೆಯಲ್ಲ ಅದು ಮಧುರ ಅಂತ, ಅಂದರೆ ಅದು ಸಿಹಿ ರುಚಿ ಅಂತ, ಅದು ಸಿಹಿ ರಸ ಅದರದ್ದು ಮಜ್ಜಿಗೆಯದ್ದು ಅಂತ. ಮಧುರ ರಸ ಅಂತ, ಮಧುರ ವಿಪಾಕ ಅಂತ ಕರೀತಾರೆ. ಊಟದಲ್ಲಿ ಕೊನೆಗೆ ಅದು ಬರೋದು, ಅದಕ್ಕೆ ಕೊನೆಗೆ ಮಧುರ ರಸದಲ್ಲಿ ನಿಲ್ಲಬೇಕದು ಅಂತ. ಆಹಾರ ಮುಕ್ತಾಯ ಆಗಬೇಕಾಗಿರೋದು ಮಧುರ ರಸದಲ್ಲಿ ಅಂತ. ಮಧುರ ರಸದಲ್ಲಿ ಅಂದರೆ ಕೊನೆಗೆ ಸ್ವೀಟ್ ತಿನ್ನಿ, ಕೊನೆಗೆ ಪಾಯಸ ತಿನ್ನಿ ಅಂತ ಅಲ್ಲ, ಸಕ್ಕರೆ ಬೆಲ್ಲ ತಿನ್ನಿ ಅಂತಲ್ಲ, ಮಜ್ಜಿಗೆ ಲಾಸ್ಟಿಗೆ ಬರೋದು. ಅದೇನು ಮಾಡುತ್ತೆ ಅಂದರೆ ಒಳಗಡೆ ಹೋಗಿ ಜೀರ್ಣ ಆದಾಗ ಮಧುರ ಪಾಕವಾಗಿ ನಿಂತುಕೊಳ್ಳುತ್ತೆ ಅಂತ. ಹಾಗಾಗಿ ರಸ್ಯಾಹ ಅಂತ ಅಂದಾಗ ಹೊರಗಡೆಯಿಂದ ಮಾತ್ರ ಅರ್ಥ ಅಲ್ಲ ಅದಕ್ಕೆ, ಅದು ಒಳಗಡೆ ಹೋಗಿ ಏನು ಪರಿಣಾಮ ಬೀರುತ್ತೆ ಅನ್ನುವ ಅರ್ಥವೂ ಬರುತ್ತೆ. ಒಂದೇನೆಂದರೆ ಅದು ರಸ್ಯಾಹ, ರಸಮಯತೆ ಇರಬೇಕು ಅದರಲ್ಲಿ. ಎರಡನೇದು ಸ್ನಿಗ್ಧಾಹ ಅಂತ. ಸ್ನಿಗ್ಧ ಅಂದರೆ ಅದರಲ್ಲಿ ಸ್ನೇಹ ಇರಬೇಕು ಅಂತ. ಈ ಸ್ನೇಹ ಅಂತ ಅಂದರೆ ನಾವು ಬಳಸೋದು, ಸ್ನೇಹ ಅಂತಂದರೆ ಯಾವುದಕ್ಕೆ ಬಳಸ್ತೀವಿ ಅಂತಂದರೆ, ಎರಡು ವ್ಯಕ್ತಿಗಳು ಸೇರಿದರೆ ಅದಕ್ಕೆ ಸ್ನೇಹ ಅಂತ ಬಳಸ್ತೀವಿ. ಅವರ ನಡುವೆ ಸ್ನೇಹವಿದೆ, ಹಾಗಾಗಿ ಅವರು ಸ್ನೇಹಿತರು ಅಂತ. ಅಂದರೆ ಅವರಲ್ಲಿ ಒಂದಕ್ಕೊಂದು ಸೇರುವ ಅಂಶ ಇದೆಯಲ್ಲ, ಅದಕ್ಕೆ ಸ್ನೇಹ ಅಂತ ಹೆಸರು. ಅವರಲ್ಲಿ ಸ್ನೇಹ ಇದೆ ಅಂದರೆ ಅರ್ಥ ಏನು? ಅವರಿಬ್ಬರಲ್ಲಿ ಬಹಳ ಸ್ನೇಹ ಇದೆ ಅಂದರೆ ಒಬ್ಬರಿಗೊಬ್ಬರು ಅಂಟಿಕೊಳ್ಳುವಿಕೆ ಇದೆ ಅಂತ. ಇದು ಗೆಳೆಯರು ಅಂದರೆ ಈ ಸ್ನೇಹ ಅನ್ನೋದು ಸಂಗಾತಿಗಳಲ್ಲಿರ್ಬೋದು, ತಂದೆ ತಾಯಿಗಳಲ್ಲಿರ್ಬೋದು, ಎಲ್ಲೇ ಇದ್ದರೂ ಸ್ನೇಹ ಅಂತ. ಅದನ್ನು ಇಲ್ಲಿ ಹೇಳುವಾಗ ಆಹಾರದಲ್ಲಿ ಸ್ನಿಗ್ಧತೆ ಅಂತ ಕರೀತಾರೆ, ಸ್ನೇಹ ಅಂತ ಕರೀತಾರೆ. ಅದು ಜಿಡ್ಡು ಅನ್ನುವ ಅರ್ಥ, ಜಿಡ್ಡಿನಂಶ ಇರೋದು ಅಂತ. ಉದಾಹರಣೆ ಎಣ್ಣೆ, ತುಪ್ಪ ಇವುಗಳೆಲ್ಲ ಇದೆಯಲ್ಲ, ಇವುಗಳಲ್ಲಿ ಜಿಡ್ಡಿನಂಶಗಳಿರುತ್ತೆ, ಅಂಟಿಕೊಳ್ಳುವ. ಅಂಟಿಕೊಳ್ಳುವ. ಸ್ನೇಹ ಅಂದರೂ ಅಂಟಿಕೊಳ್ಳೋದು ಅಂತಲೇ ಅರ್ಥ. ನೀರಿಗೂ ಅದಿದೆ, ಅಂಟಿಕೊಳ್ಳುವಿಕೆ ಅನ್ನೋದಿದೆ. ಇದು ಶೀಲವಾದದ್ದು ಇವೆಲ್ಲವು. ಸ್ನಿಗ್ಧವಾಗಿರಬೇಕು ಆಹಾರ ಅಂದರೆ ಜಿಡ್ಡಿನಂಶ ಇರಬೇಕು ಅದರಲ್ಲಿ ಅಂತ. ನೀರನ್ನು ಸೇರಿಸಿಕೊಂಡು ಪ್ರಧಾನವಾಗಿ ತುಪ್ಪ, ಎಣ್ಣೆ ಇತ್ಯಾದಿಗಳನ್ನು ನೋಡ್ತಾರೆ. ಆಹಾರದಲ್ಲಿ ಇದು ಇರಲೇಬೇಕು ಅಂತ. ಮೂರನೆಯದ್ದು ಸ್ಥಿರಾಹ ಅಂತ. ಸ್ಥಿರಾಹ ಅನ್ನೋದಕ್ಕೆ ಒಂದು ತುಂಬ ಸರಳವಾಗಿ ಕೊಡಬಹುದಾದ್ದು ಅಂತಂದರೆ, ಹೆಚ್ಚು ಹೊತ್ತು ದೇಹದಲ್ಲಿ ಇರಬೇಕು ಆಹಾರ ಅಂತ. ಅಂದರೆ ತಕ್ಷಣ ಜೀರ್ಣವಾಗಿ ಮುಗಿದು ಹೋಗೋ ಥರದ್ದಲ್ಲ ಅಂತ. ಒಂದಿಷ್ಟು ಹೊತ್ತುಗಳ ಕಾಲ ಆಹಾರ ಇರಬೇಕದು ಅಂತ. ಅಂದರೆ ಈಗ ತಿಂದ್ವಿ ತಕ್ಷಣ ಹಸಿವಾಯಿತು ಅನ್ನೋ ಥರ ಆಗಬಾರ್ದು ಅಂತ. ಹಿಂದೆ ನಮ್ಮಲ್ಲಿ ಆಹಾರ ಕ್ರಮ ಅಂತಂದರೆ ದಿನಕ್ಕೆ 2 ಆಹಾರ ಅಂತ ಇತ್ತು. ಸಾಯಂ ಪ್ರಾತಃ ಅಶನಂ ಶ್ರುತಿಚೋದಿತಂ ಅಂತ. ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಆಹಾರ ಅಂತ ನಮ್ಮಲ್ಲಿ ಕ್ರಮ ಇದ್ದಿದ್ದು. ವೇದಗಳು ಹೇಳುವಂತೆ ದಿನಕ್ಕೆ ಮನುಷ್ಯನಿಗೆ 2 ಆಹಾರ ಅಂತ ಈಗ ನಾನು ಹೇಳಿರೋ ಮಾತಿಗೆ ಅರ್ಥ. ಈಗ ನಾವು ದಿನಕ್ಕೆ ಎಷ್ಟು ಸಲ ಆಹಾರ ತಗೋತೀವಿ? 3 ಸಲ ಆಗಿದೆ. ಅದಲ್ಲ, 3 ಅಲ್ಲ. ಆಹಾರ ಅನ್ನೋದಕ್ಕೆ ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಸಾಲಿಡ್ಡಾಗಿ ತಗೊಳ್ಳೋದು ಆಹಾರ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಅಂತ. ನಾವು ಮಧ್ಯ 1 ಲೋಟ ಕಾಫಿ ಕುಡಿತೀವಲ್ಲ, ಅದು ಆಹಾರನೇ. ಈಗ ಕುಡಿದ್ವಲ್ಲ ನಾವು ಟೀ ಕುಡಿತೀವಿ, ಅದು ಆಹಾರನೇ. ಅಂದರೆ ಅದು ಒಳಗಡೆ ಹೋಗುತ್ತೆ. ಕಡಿಮೆ ತಗೊಂಡ್ವಿ ಜಾಸ್ತಿ ತಗೊಂಡ್ವಿ ಅಂತ ವಿಷಯ ಅಲ್ಲ, ಅದು ಆಹಾರವೇ. ಅದು ಆಹಾರ ಒಳಗೋಯ್ತು, ಅದು ಆಹಾರ ಒಳಗೋದಾಗ ಅದೆಲ್ಲ ಪ್ರಕ್ರಿಯೆಗಳು ಮತ್ತೆ ಶುರುವಾಗುತ್ತೆ, ಅದನ್ನು ಜೀರ್ಣಗೊಳಿಸುವ ಪ್ರಕ್ರಿಯೆ ಎಲ್ಲ ಶುರುವಾಗುತ್ತೆ. ಹಾಗಾಗಿ ಈಗ 3 ಟೈಮ್ ಆಹಾರ ಅಲ್ಲ, ಎಷ್ಟು ಟೈಮ್ ಗೊತ್ತಿಲ್ಲ ನಮಗೆ. ಸಂಜೆ ಒಂದು ಕಾಫಿ ಅಂತಂದ್ರೆ 4 ಟೈಮ್ ಅಂತ ಅನ್ಕೋಬಹುದು. 4 ಟೈಮು ಅಥವಾ 5 ಟೈಮ್. 11 ಗಂಟೆಗೆ ಒಂದು ಕಾಫಿ ಕುಡಿಯೋದು ಅಂತ ಅಭ್ಯಾಸ ಇರುತ್ತೆ, ಟೀ ಕುಡಿಯೋದು. ಮಾರ್ನಿಂಗ್ ಒಂದಿರುತ್ತೆ ಅಭ್ಯಾಸ. ಕರೆಕ್ಟ್. ಟೀ ಅಂದ್ರೆ ಬ್ರೇಕ್ಫಾಸ್ಟ್ಗಿನ ಮುಂಚೆ ಒಂದು ಕಾಫಿ ಕುಡಿತೀವಿ, ಬೆಡ್ ಕಾಫಿ ಅಂತ ಒಂದಿರುತ್ತೆ. ಆವಾಗ ತಗೊಂಡ್ರೆ 1, 2, 3, 4, 5, 6 ಅಂತೂ 5ರಿಂದ 6 ಅಂತ ಆಗ್ಬಿಟ್ಟಿದೆ. ಅದಕ್ಕಿಂತ ಜಾಸ್ತಿನೂ ಎಷ್ಟೋ ಸಲ ಆಗುತ್ತೆ ಅಂತ. ಹೀಗಿರ್ಲಿಲ್ಲ ಮೊದಲು. ಏನು ಅಂದರೆ ಅವರದ್ದು ದಿನಕ್ಕೆ 2 ಆಹಾರ ಅಂತ. ಈ ದಿನಕ್ಕೆ 2 ಆಹಾರದಲ್ಲಿ ಏನಾಗ್ತಿತ್ತು ಅಂತ ಅಂದರೆ, ಅವ್ರಿಗೆ ಮಧ್ಯದಲ್ಲಿ ಏನೂ ಬೇಕಾಗ್ತಾ ಇರಲಿಲ್ಲ, ಈವನ್ ನೀರು ಕುಡಿತಾ ಇರಲಿಲ್ಲ ಅವರು ಅನ್ನೋ ಥರ ಇರ್ತಾಯಿದ್ರು. ಅದೇನೆಂದರೆ ಸ್ಥಿರಾಹ ಅಂತ. ಅವರ ಆಹಾರ ಈಗ ತಗೊಂಡ್ರೆ, ಸರಿಯಾಗಿ ತಗೊಂಡ್ರೆ ಬೆಳಗ್ಗೆ 11 ಗಂಟೆಗೆ, ಬೆಳಗ್ಗೆ ಅಂದರೆ ಬೆಳಗ್ಗೆ ಮುಂಚೆ ಅಲ್ಲ, ಸಾಧಾರಣ 11 ಗಂಟೆ ಹೊತ್ತಿಗೆ ಆಹಾರ ಇರ್ತಾಯಿತ್ತು. 11 ಗಂಟೆಗೆ ಆಹಾರ ತಗೊಂಡ್ರೆ ಸಂಜೆ ಮತ್ತೊಂದು 7-7:30 ಆಹಾರ, ಮುಂದಿನ ಆಹಾರ. ಈ 2 ಹೊತ್ತು ತಗೊಳ್ತಾ ಇದ್ದು. ಇದು ಭಾಳ ಕೃಷ್ಣನ ಕಾಲದ ಕಥೆ ಅಲ್ಲ ನಾನು ಹೇಳ್ತಾ ಇರೋದು, ನಮ್ಮ ಅಜ್ಜಂದ್ರ ಕಾಲದ ಕಥೆ ಹೀಗೆ ಇತ್ತು. ನಾವು ನೆನಪು ಮಾಡಿಕೊಂಡ್ರೆ, ಅಥವಾ ನಮಗಿಂತ ಒಂದು ತಲೆಮಾರು ಹಿಂದಿನ ಹಿರಿಯರನ್ನು ಮಾತಾಡಿಸಿದ್ರೆ, ಅವರು ಬಾಲ್ಯ ನೆನಪಿಸಿದ್ರೆ, ಆ ಕಾಲದಲ್ಲಿ ಹೀಗೆ ಇತ್ತು. ಆಹಾರ 2 ಸಲ ತಗೊಂಡ್ರೆ ಮುಗಿದೋಗ್ತಿತ್ತು. ಹೊಟ್ಟೆ ತುಂಬ ನಮಗಿಂತ ಜಾಸ್ತಿನೇ ತಿಂತಾಯಿದ್ರು. ಆಹಾರ ಈ ಥರ ಗಟ್ಟಿಯಾಗಿರ್ತಾಯಿತ್ತು. ಅಂದರೆ ಅದು ಅಷ್ಟು ಹೊತ್ತು ನಮಗೆ ಬಲ ಕೊಡ್ತಾ ಇತ್ತು ಅಂತ.
ಅಷ್ಟು ಹೊತ್ತು ದೇಹಕ್ಕೆ ಬೇಕಾದ ಶಕ್ತಿ ಕೊಡ್ತದೆ. ನಮಗೀಗ ಪದೇ ಪದೇ ಹಸಿವಾಗುತ್ತೆ, ಪದೇ ಪದೇ ತಿಂತಾ ಇದ್ದೀವಿ. ಯಾಕೆಂದರೆ ಹಸಿವಾದ ಕೂಡಲೇ ನಮ್ಮದೆಲ್ಲ ಶಕ್ತಿ ಇಳಿಯುತ್ತೆ. ಅಂದರೆ ನಮ್ಮ ಆಸಕ್ತಿ ಇಳಿಯುತ್ತೆ, ಉತ್ಸಾಹ ಇಳಿಯುತ್ತೆ, ಕೆಲಸ ಮಾಡೋದೆಲ್ಲ ಇಳಿಯುತ್ತೆ. ಅವ್ರಿಗೆ ಏನಾಗ್ತಾ ಇರಲಿಲ್ಲ, ಆ ಥರ ಇರ್ತಾಯಿತ್ತು. ಅದು ಸ್ಥಿರಾಹ ಅಂತ. ಅಂದರೆ ತೆಗೆದುಕೊಂಡ ಆಹಾರ ಅಷ್ಟು ಕಾಲ ಬರುವಷ್ಟು ಇರಬೇಕದು ಅಂತ. ಈಗ ವಾಪಸ್ ನಾವು ಇಲ್ಲಿಗೆ ಬರ್ತಾ ಇದೀವಿ ಸರ್. ಮೋಸ್ಟ್ಲಿ ತುಂಬಾ ಜನ ಈಗ ಇನ್ಕ್ಲೂಡಿಂಗ್ ಮೀ 2 ಆಹಾರಗಳನ್ನ ತಗೊಳಕ್ಕೆ ಟ್ರೈ ಮಾಡ್ತೀವಿ. ಹೌದು. ಮಧ್ಯಾಹ್ನ ಆಹಾರ ನಿಂತು ಹೋಗಿದೆ, ಒಂದು ಮಧ್ಯಾಹ್ನ ಊಟನೋ ನಿಂತು ಹೋಗ್ಬಿಟ್ಟಿದೆ. ಹೌದು. ಏನೋ ಒಂದಷ್ಟು ತಿಂತೀವಿ ಅಥವಾ ಅದು ತಿನ್ನಲ್ಲ, ಸಂಜೆ ಏನಾದ್ರು ತಿಂತೀವಿ, ಹಂಗಾಗಿದೆ. ಹೌದು. ಆದ್ರೂ ಒಂದಷ್ಟು ನಾನು ಮೊನ್ನೆ ಸುದೀಪ್ ಅವ್ರದ್ದು ಒಂದು ಸಣ್ಣ ವಿಡಿಯೋ ನೋಡ್ತಾ ಇದ್ದೆ. ಅದ್ರಲ್ಲಿ ಅವ್ರು ಕರೆಕ್ಟ್ ನೀವು ಹೇಳಿದ್ದ ಟೈಮಿಗೆ ಬೆಳಿಗ್ಗೆ 11 ಗಂಟೆಗೆ ಊಟ ಮಾಡ್ತೀನಿ ಮತ್ತು ಸಂಜೆ 7 ಗಂಟೆಗೆ ಊಟ ಮಾಡ್ತೀನಿ ನಾನು ಅನ್ನೋ ಮಾತನ್ನೇ ಅವರು ಕ್ಲಿಯರ್ ಆಗಿ ಇಷ್ಟೇ ಹೇಳಿರೋದು. ಅವರು ನನ್ನ ಡಯಟಿಷಿಯನ್ ನನಗೆ ಇದನ್ನು ಮಾಡಿದ್ದಾರೆ. ಚೆನ್ನಾಗಿ ಕಾಣಬೇಕಲ್ವ ನಾವು, ನೀವೆಲ್ಲ ಇಷ್ಟಪಡ್ತೀರಿ, ಸೊ ಇದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದು ನಾನು ನೋಡಿದೆ. ಇದೇ ಹಳೆ ಕ್ರಮ. ಅದು ಈ ಸ್ಥಿರಾಹ ಅನ್ನೋದಕ್ಕೆ ಬರುತ್ತೆ. 4ನೇ ಪಾಯಿಂಟ್ ಏನು ಅಂದರೆ ಹೃದಯಾಹ. ಹೃದಯ ಅಂದರೆ ಇಷ್ಟವಾಗಬೇಕು ಅಂತ, ಇಷ್ಟವಾದ ಹೃದಯಂಗಮ, ಹೃದಯ ಅಂತ ಬಳಸ್ತೀವಲ್ಲ ನಾವು, ಅದೇನಂದರೆ ಹೃದಯಕ್ಕೆ ಇಷ್ಟ ಆಗಬೇಕು ಅದು ಅಂತ. ಹೃದಯ ಅಂದರೆ ಮನಸ್ಸು, ಹೃದಯ ಅಂತ ಅದು ಅಲ್ಲಿಗೆ ಇಷ್ಟ ಆಗಬೇಕು ಆಹಾರ. ಅಂದರೆ ಆಹಾರದಲ್ಲಿ ಇರಬೇಕಾದ, ಸಾತ್ವಿಕ ಆಹಾರದಲ್ಲಿ ಇರಬೇಕಾದ 4 ಗುಣಗಳು ಯಾವುದು ಅಂದರೆ, ಒಂದು ರಸ್ಯ ಆಗಿರಬೇಕು, ಇನ್ನೊಂದು ಸ್ನಿಗ್ಧ ಆಗಿರಬೇಕು, 3ನೇದ್ದು ಸ್ಥಿರ ಆಗಿರಬೇಕು, 4ನೇದ್ದು ಹೃದಯ ಆಗಿರಬೇಕು ಅಂತ. ಅಂದರೆ ತಿನ್ನುವ ಆಹಾರ ಇದೆಯಲ್ಲ ಅದು ಖುಷಿ ಕೊಡಬೇಕಲ್ಲ, ಒಂದು ಪ್ರೀತಿ ಇದೆ. ಆಹಾರ ತೆಗೆದುಕೊಳ್ಳುವಾಗ ಅದು ಹೊಟ್ಟೆ ತುಂಬಿಸೋದು ಅಷ್ಟು ಮಾತ್ರ ಅಲ್ಲ. ನಮ್ಮಲ್ಲಿ ಭಾರತದಲ್ಲಿ ಅಥವಾ ಬೇರೆ ಕೆಲವು ದೇಶಗಳಲ್ಲೂ ಇರ್ಬೋದು ತುಂಬ ವೆರೈಟೀಸ್ ಇರೋದು, ಇವೆಲ್ಲ ಇದೇ ಕಾರಣಕ್ಕೆ. ಅದು ಎಲ್ಲಿಗೆಲ್ಲ ಖುಷಿ ಕೊಡಬೇಕು ಅಂದರೆ ಅದು ಕಣ್ಣಿಗೆ ಖುಷಿ ಕೊಡಬೇಕು, ಅದರ ಬಣ್ಣ ಚೆನ್ನಾಗಿರಬೇಕು, ಅಪಿಯರೆನ್ಸ್ ಚೆನ್ನಾಗಿರಬೇಕು ಆಹಾರದ್ದು. ಆಮೇಲೆ ಶಬ್ದ ಅಂತ, ಇವಾಗ ಉದಾಹರಣೆಗೆ ಈ ಚಕ್ಲಿ ಎಲ್ಲ ಇದೆಯಲ್ಲ, ಆ ಕರಂ ಅನ್ನುವಾಗ, ಒಂದು ಕಟಮ್ ಅನ್ನುವಾಗ ಒಂದು ಶಬ್ದ ಬರುತ್ತಲ್ಲ, ಅದು ಊಟಕ್ಕೆ ಖುಷಿ ಕೊಡುತ್ತೆ ಅದು. ಈಗ ಕೆಲವು ಇದರಲ್ಲಿ ಈ ಕಡಲೆ ಬೀಜದ ಥರನೋ ಅಥವಾ ಕಡಲೆ ಕಾಳು ಇಂಥವುಗಳನ್ನು ಅದು ಕಟಮ್ ಅಂತ ಶಬ್ದ ಬಂದಾಗ ಒಂದು ಖುಷಿ ಸಿಗತ್ತೆ, ಅದಕ್ಕೆ ಬರಬೇಕು. ಅದಕ್ಕೆ ಹಪ್ಪಳ, ಈಗ ಹಪ್ಪಳ ಇದೆಯಲ್ಲ, ಆ ಕರಂ ಅಂತ ಶಬ್ದ ಬರಬೇಕು ಅದಕ್ಕೆ ಅಂತ. ಅಂದರೆ ಕಣ್ಣಿಗೆ, ಕಿವಿಗೆ, ಆಮೇಲೆ ಆಹಾರಕ್ಕೆ ಒಂದು ಒಳ್ಳೆ ಪರಿಮಳ ಇರಬೇಕು, ಮೂಗಿಗೆ, ಆಮೇಲೆ ನಾಲಿಗೆಗೆ ಮತ್ತು ಚರ್ಮಕ್ಕೆ. ಇದರ ಜೊತೆಗೆ ಅದು ಸ್ಪರ್ಶ ಇದೆಯಲ್ಲ, ತುಂಬ ಒರಟಾಗಿದ್ದರೆ ಅದು ಇಷ್ಟ ಆಗಲ್ಲ ಅಂತ. ಅದಕ್ಕೊಂದು ಮೃದುತ್ವ ಬೇಕದಕ್ಕೆ ಅಂತ. ಅಂದರೆ ಪಂಚೇಂದ್ರಿಯಗಳಿಗೂ ಖುಷಿ ಕೊಡಬೇಕು ಆಹಾರ, ಆವಾಗ ಅದು ಹೃದಯ ಆಗತ್ತೆ ಅದು. ಹೀಗೆ ಇಷ್ಟು ಅಂಶಗಳಿರೋದು ಸಾತ್ವಿಕ ಪ್ರಿಯವಾದ ಆಹಾರ ಅಂತ. ಅಂದರೆ ಒಂದು ಸಾತ್ವಿಕ ಆಹಾರ ಅಂದರೆ ಇಷ್ಟು ಅಂಶಗಳಿರುತ್ತೆ, ಅದರಲ್ಲಿ ಒಂದರಲ್ಲೇ ಇಷ್ಟು ಇರುತ್ತೆ ಅಂತಲೂ ತಗೋಬೇಕು ನಾವು ಪದಾರ್ಥದಲ್ಲಿ. ಒಟ್ಟು ಆಹಾರ ಅಂತ ತಗೊಂಡಾಗ್ಲೂ ಇದಿಷ್ಟು ಇರಬೇಕಾಗತ್ತೆ ಅಂತ. ಸೊ ಇದ್ರಲ್ಲಿ ನಾವು ಹೃದಯವನ್ನು ಮಾತ್ರ ಇದು ಯೂಸ್ ಮಾಡ್ತಾ ಇದೀವಿ. ಹೃದಯ ಮನಸ್ಸಿಗೆ ಇಷ್ಟ ಆಗೋ ಥರದ ಊಟ ಮಾಡ್ತಾ ಇದೀವಿ. ಹೌದು. ಬಿಟ್ಟರೆ ಉಳಿದದ್ದು ನನಗೆ ಗೊತ್ತು. ಅಲ್ಲಿ ಮನಸ್ಸಿಗೆ ಇಷ್ಟ ಅನ್ನೋದ್ರಲ್ಲೂ ಪಂಚೇಂದ್ರಿಯಗಳ ಇಷ್ಟ ಅಂತೆಲ್ಲ ನೋಡ್ತೀವಿ ಅಂತಲೂ ಇರೋಲ್ಲ ಅದರಲ್ಲಿ. ಬಟ್ ಅದೊಂದು ಟ್ರೆಂಡ್ ಇದೆ ಇವಾಗ, ಅದೊಂದು ಅಭ್ಯಾಸ ಇದೆ. ಏನಂದರೆ ನಾವಿವತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವೀಗ ಹೋಟೆಲ್ಗಳಲ್ಲಿರಲಿ ಅಥವಾ ಮದುವೆ ಕಾರ್ಯಕ್ರಮಗಳಲ್ಲಿರಲಿ ಎಲ್ಲ ಕಡೆಗೂ ಆಹಾರವನ್ನು ಚೆನ್ನಾಗಿ ಪ್ರದರ್ಶಿಸೋದು ಅಂತ ಒಂದು ಅಭ್ಯಾಸ ಇದೆ ನಮಗಿವಾಗ ಅಲ್ವಾ. ತಟ್ಟೆ, ಕೂರೋ ಜಾಗಗಳು ಅಥವಾ ಆಹಾರ ಜೋಡಿಸೋದು, ಈ ಸೌಂದರ್ಯ ಎಲ್ಲ ಅದು ಕಣ್ಣಿಗೆ ತೃಪ್ತಿ ಕೊಡಬೇಕು ಅಂತಲೇ. ಕರೆಕ್ಟ್. ಹೆಂಗೋ ಹಾಕ್ಕೊಳ್ಳೋದು ಎಲ್ಲ ಇದು ಮಾಡ್ಕೊಂಬಿಡೋದು ಅಂತ ಇಲ್ಲ ಅಂತ. ಈಗ ನಮ್ಮಲ್ಲೂ ಈಗ ಒಂದು ಬಾಳೆ ಎಲೆನಲ್ಲಿ ಐಟಮ್ಗಳನ್ನು ಒಂದು ಪಕ್ಕ ಒಂದಿಟ್ಟು ಜೋಡಿಸ್ಕೊಂಡು ಆಮೇಲೆ ಫಸ್ಟಿಗೆಲ್ಲ ಬಡಿಸ್ವಿ. ಅಂದರೆ ಅವಾಗ ನಾವು ಫಸ್ಟ್ ಕುತ್ಕೊಂಡಾಗ್ಲೇ ನಮಗೊಂದು ಫುಲ್ಲು ಆ ಮೀಲ್ಸಿನ ಒಂದು ಇದು ಕಾಣುತ್ತೆ, ಬೇರೆ ಬೇರೆ ಬಣ್ಣದ ಬೇರೆ ಬೇರೆ ಆಕಾರದ ಪದಾರ್ಥಗಳು. ಇದು ಕಣ್ಣಿಗೊಂದು ಖುಷಿ ಕೊಡುತ್ತಲ್ಲ, ಆ ಅಂಶ ಇವತ್ತಿನ್ನೂ ಡೆವಲಪ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಅಂದರೆ ಸುಂದರವಾಗಿ ಕಾಣಬೇಕು ಅಂತ ಆ ಅಂಶಗಳಿವೆ. ನಾನೀಗ ಮಧ್ಯಾಹ್ನ ರಾಮೇಶ್ವರಂ ಕೆಫೆಗೆ ಹೋದಾಗ ಯಾರೋ ನಾನು ಪೂರಿ ತೊಗೊಂಡೆ, ಇನ್ನೊಬ್ಬರು ನೋಡಿದೆ ನಾನು. ಅಂದರೆ ಸರಿಯಾಗಿ ಜೋಡಿಸಿದ್ದು, ಅಂದರೆ ಮಧ್ಯದಲ್ಲಿ ಹೋಳಿಗೆ ಇಟ್ಟು ಏನೇನೋ ಹಾಕಿದ್ದಾರೆ ಮಧ್ಯಾಹ್ನದ ಊಟ ಟೈಮು. ಅಂದರೆ ನೀವು ಹೇಳಿದಂಗೆ ಆ ಥರದ್ದು ಒಂದಷ್ಟು ಕಲ್ಚರ್ ಮತ್ತೆ ರಿವೈವ್ ಆಗ್ತಾ ಇದೆ. ಹೌದು. ಇದಿಷ್ಟು ಇರೋದು ಸಾತ್ವಿಕ ಅಂತ. ಈಗ ಮತ್ತೆ ಏನು ಅಂತಂದರೆ ಇಲ್ಲಿ ಏನು ಹೇಳಿ ಮುಗಿದಿಲ್ಲ. ಈಗ ನಾನು ಹೇಳೋದಲ್ಲಿ ರಸ್ಯ ಅಂದರೆ ಏನು, ಸ್ನಿಗ್ಧ ಅಂದರೆ ಏನು, ಅಂದರೆ ಅದರ ಪ್ರಮಾಣಗಳೇನು, ಕಾಂಬಿನೇಷನ್ ಏನು ಅಂತ. ಈಗ ಜಿಡ್ಡಿನ ಅಂಶ ಇರೋದು ಹೋಗಲೇಬೇಕು ದೇಹಕ್ಕೆ. ಈ 2 ಎಕ್ಸ್ಟ್ರೀಮಿಟಿ ಏನು ಅಂದರೆ ಎಣ್ಣೆಲಿ ಕರೆದಿದ್ದನ್ನು ಸಿಕ್ಕಾಪಟ್ಟೆ ತಿನ್ನೋದು, ಎಣ್ಣೆ ಅಂಶಗಳನ್ನು ಅನ್ನೋದು ಒಂದಾದರೆ, ಅಯ್ಯೋ ಎಣ್ಣೆ ದೇಹಕ್ಕೆ ಹೋಗಲೇಬಾರದು ಅನ್ನೋ ತರಹದ ಅತಿ ಒಂದಿಷ್ಟು ಕಡೆ, ತುಪ್ಪ ತಿನ್ನಲೇಬೇಡಿ ಅನ್ನೋದು ಒಂದು ಕಡೆ, ಈ ಥರದ್ದೆಲ್ಲ ಏನೇನೋ ಹೋಗ್ಬಿಟ್ಟಿದೆಯಲ್ಲ. ಇವೆಲ್ಲದಕ್ಕೂ ಒಂದು ಪ್ರಮಾಣ ಇದೆ.
ಪರಿಣಾಮ ಇದೆ. ಅದಕ್ಕಾಗಿ ಅದಕ್ಕೆ ಸರಿಯಾದ ಒಂದು ಪ್ರಮಾಣ ಇದೆ ಇದರಲ್ಲಿ. ಹಾಗಾಗಿ ಜನರಲ್ ರೂಲು ಅಂತ ಅಂದರೆ ಅವನು ಹೇಳ್ದ ಈ ಥರ ಇರೋದು ಇಷ್ಟ ಆಗುತ್ತೆ ಅಂತ. ಮುಂದೆ ಹೋಗೋಣ. ಕಟ್ವಂಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟಾ ದುಃಖ ಶೋಕಾಮಯಪ್ರದಾಹ. ಇನ್ನು ಕಟು, ಆಮ್ಲ, ಲವಣ, ಉಷ್ಣ, ತೀಕ್ಷ್ಣ, ರೂಕ್ಷ, ವಿದಾಹಿ ಅಂತ 7 ಅಂಶಗಳನ್ನು ಹೇಳಿ, ಈ 7 ಅಂಶ ಇರುವಂತಹ ಆಹಾರಗಳು ರಾಜಸಸ್ಯ ಇಷ್ಟಾಹ, ರಾಜಸ ಗುಣ ಇರೋವನಿಗೆ ಇಷ್ಟ ಆಗತ್ತೆ ಇದು ಅಂತ. ರಾಜಸ ಗುಣ ಇರೋವನಿಗೆ ಇಷ್ಟ ಆಗತ್ತೆ ಅಂತ. ಅದು ಯಾವುದು ಅಂತ ಅಂದರೆ ಅತಿಯಾದ ಖಾರ. ಖಾರನೇ ತಪ್ಪಲ್ಲ. ಯಾಕೆಂದರೆ ಷಡ್ರಸಗಳು, ಈಗ ರಸ್ಯಾಹ ಅಂತ ಮೇಲೆ ಬಂತಲ್ಲ, ಅದು ಷಡ್ರಸೋಪೇತವಾದ ಭೋಜನವನ್ನೇ ಹೇಳ್ತದು. ಅಂದರೆ ಊಟದಲ್ಲಿ, ಸಾತ್ವಿಕ ಊಟದಲ್ಲಿ 6 ರಸಗಳಿರಬೇಕು. ಅದರಲ್ಲೊಂದು ಸಿಹಿ ಇರಬೇಕು, ಅದರಲ್ಲೊಂದು ಖಾರ ಇರಬೇಕು, ಅದರಲ್ಲೊಂದು ಹುಳಿದ ಐಟಮ್ ಇರಬೇಕು, ಅದರಲ್ಲೊಂದು ಒಗರುದ್ದು ಇರಬೇಕು, ಅದರಲ್ಲೊಂದು ಕಹಿ ಇರಬೇಕು. 6 ರಸಗಳು ಇರಬೇಕು. ನಮ್ಮ ಐಟಮ್ಗಳಲ್ಲಿ ಇದು ಇರೋದೇ ಇಲ್ಲ ಇವಾಗ. ಈ ಕಹಿ ಒಗರು ಎಲ್ಲ ತಿನ್ನೋದಂತೂ ಬಿಟ್ಟೇ ಬಿಟ್ಟಿದೆ ಅನ್ನೋ ಥರ. ಇವಾಗ ನೆಲ್ಲಿಕಾಯಿ ಒಗರು ಇದ್ರಿದ್ದು, ಹಾಗಲಕಾಯಿ ಥರದ್ದು ಕಹಿಯದ್ದಿದೆ, ಅಥವಾ ಈ ಕಂಚಿಕಾಯಿ ಅಂತೆಲ್ಲ ಇರ್ತಾ ಇತ್ತು. ಇವೆಲ್ಲ ಅಂಥವುಗಳನ್ನೆಲ್ಲ ಬಳಕೆ ತುಂಬ ಕಡಿಮೆ ಆಗಿದೆ. ಹಳ್ಳಿಗಳಲ್ಲಿ ಇರ್ತಾ ಇತ್ತು. ಇದಕ್ಕೆ ಬೇರೆ ಬೇರೆ ಊರಲ್ಲಿ ಇದಕ್ಕೆ ಬೇರೆ ಬೇರೆ ಇರ್ಬೋದು, ಬಳಸ್ತಾ ಇದ್ರಲ್ಲ. ಅವಷ್ಟು ಬೇಕೇ ಬೇಕು. ಅಂದರೆ ಖಾರವೂ ಬೇಕು, ಎಲ್ಲವೂ ಬೇಕು. ಆದರೆ ಅತಿ ಖಾರ, ಅತಿ ಹುಳಿ, ಆಮ್ಲ ಅಂದರೆ ಹುಳಿ, ಅತಿ ಹುಳಿ, ಲವಣ ಅಂದರೆ ಅತಿ ಉಪ್ಪು, ಉಪ್ಪು ಬೇಕೇ ಬೇಕು. ಆದರೆ ಅತಿ ಉಪ್ಪು ಮತ್ತು ಅತಿ ಉಷ್ಣ ಅಂದರೆ ಬಿಸಿ, ಸಿಕ್ಕಾಪಟ್ಟೆ ಬಿಸಿ ಬೇಕು. ನಾವು ಇವತ್ತನ್ನ ಹೆಂಗೆ ಹೋಗಿದೆ ಅಂದರೆ ಎಷ್ಟು ಬಿಸಿ ಇದ್ದರೂ ಸಾಕಾಗಲ್ಲ. ಎಷ್ಟು ಬಿಸಿ ಇದ್ದರೂ ಸಾಕಾಗಲ್ಲ. ಹೋಟೆಲ್ಗಳಲ್ಲಿ ಕಾಫಿ ಟೀ ಬಿಸಿ ಸಾಕಾಗಲ್ಲ ಅಂತ ಗ್ಲಾಸ್ನೇ ಬಿಸಿ ಮಾಡಿರ್ತಾರೆ. ಗ್ಲಾಸೇ ಬಿಸಿಯಲ್ಲಿರುತ್ತೆ, ಅದಕ್ಕೆ ಕಾಫಿ ಹಾಕ್ಕೊಡ್ತಾರೆ. ಗ್ಲಾಸ್ ಮುಟ್ಟಕ್ಕಾಗದೇ ಇರೋಷ್ಟು ಬಿಸಿ ಆಗೋದು ಹೇಗೆ ಅಂದರೆ ಹಾಗೆ ಅಂತ ಈ ಪ್ರಮಾಣದಲ್ಲಿ ಬಿಸಿ ಆಗಿಬಿಟ್ಟಿದೆ. ಅಂದರೆ ಅದು ನಾಲಿಗೆಗೆ ಅದರ ಬಿಸಿಯನ್ನು ಎಷ್ಟು ಸ್ವೀಕಾರ ಮಾಡ್ತಾ ಇದೆ ಅಂದರೆ ಆ ಪ್ರಮಾಣದಲ್ಲಿ ಅತಿ ಬಿಸಿ. ಈ ಇನ್ನೊಂದು ಬಂದಿರೋದೇನೆಂದರೆ ಕೋಲ್ಡು, ಸಿಕ್ಕಾಪಟ್ಟೆ ಕೋಲ್ಡ್ ಅಂತ. ಅದು ಅಷ್ಟೇ, ಫ್ರಿಜ್ಜಿಂದ ಸೀದಾ ಬರಬೇಕು ಅನ್ನೋ ಥರ ಆಗಿದೆ. ಇನ್ನೊಂದು ನೀರಿಡಿಕೆ ಉಂಟು ಮಾಡೋ ತರಹದ್ದು. ಅಂದರೆ ಆಹಾರ ತಗೊಂಡು ಸಿಕ್ಕಾಪಟ್ಟೆ ನೀರು ಕುಡಿಸುತ್ತದೆ, ಆಮೇಲೆ ವಿದಾಹಿ ಅಂತ ಕರೀತಾರೆ ಅದನ್ನು. ಈ ಥರದ ಆಹಾರಗಳು ರಾಜಸ ಸ್ವಭಾವದವರಿಗೆ ಇಷ್ಟ ಆಗುತ್ತೆ ಅಂತ. ಅಂದರೆ ಎಲ್ಲದರಲ್ಲೂ ಒಂದು ಅತಿ ಇದೆ ಅಷ್ಟೇ. ಸಾತ್ವಿಕಕ್ಕಿಂತ ಇದು ಹೇಗೆ ಭಿನ್ನವಾಗಿದೆ ಅಂತ ಅಂದರೆ, ಇವುಗಳೆಲ್ಲ ಷಡ್ರಸಗಳಿದೆ. ರಸ್ಯ ಹೌದು, ಇದು ಷಡ್ರಸಗಳಿವೆ. ಆದರೆ ಅವೆಲ್ಲವೂ ಅತಿ ಸಿಕ್ಕಾಪಟ್ಟೆ ಎಲ್ಲವುದು ಅಂತ. ಹುಳಿ ಅಂದರೆ ಹುಳಿ ತಿನ್ನೋದು, ಖಾರ ಅಂದರೆ ಖಾರ ತಿನ್ನೋದು, ತುಂಬ ಬಿಸಿ, ಈ ತರಹದ ಅಂಶಗಳೇನಿದೆ ಇದು ರಾಜಸ ಅಂತ ಆಗತ್ತೆ. ಇದು ದುಃಖ ಶೋಕ ಆಮಯಪ್ರದಾಹ ಅಂತ. ಈ ಆಹಾರ ಇದೆಯಲ್ಲ, ಇದು ದುಃಖ ಕೊಡುತ್ತೆ ಮತ್ತು ರೋಗ ತರುತ್ತೆ ಅಂತ ಹೇಳ್ತಾನೆ. ಆಮಯ ಅಂದರೆ ರೋಗ, ದುಃಖ ಮತ್ತು ರೋಗ ಎರಡನ್ನು ತರುತ್ತೆ ಅಂತ. ರೋಗ ಬಂತು ಅಂದರೆ ದುಃಖ ಬಂತಲ್ಲ, ಅದು ಬೈ 1 get 1 ಅಷ್ಟೇ ಅಲ್ಲ. ಕರೆಕ್ಟ್. ಇದು ಅಂತ ಅಂದರೆ ಇವಾಗ ನಾವು ಸಾತ್ವಿಕ ಆಹಾರಕ್ಕಿಂತ ರಾಜಸವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂದರೆ ಈ ಥರ ಅತಿ ಆಗ್ತಾ ಹೋದಷ್ಟು ಅಂತ. ಒಂದು ಹದದಲ್ಲಿ ಇರಬೇಕದು ಅಂತ. ಆ ಹದವೂ ಇಲ್ಲದೆ ಇರೋದು ಇದೆ. ಅದು ಹೇಳಬೇಕಾಗಿರೋದೇನು ಅಂತ ಅಂದರೆ, ಸಾತ್ವಿಕ ಆಹಾರ ಅಂದರೆ ಸಪ್ಪೆ ಆಹಾರ ಅಂತ ಒಂದು ಭ್ರಮೆ ಇದೆ ಜನರಲ್ಲಿ. ನೀವು ಹುಳಿ ಖಾರ ಅಂಥದ್ದೇನು ಇರಲೇಬಾರ್ದು ಅದರಲ್ಲಿ. ಸಪ್ಪೆಯಾಗಿದ್ದು ಬಿಟ್ಟರೆ ಅದು ಸಾತ್ವಿಕ ಆಹಾರ ಅಂತ. ಹಾಗೂ ಒಂದು ಸಾತ್ವಿಕ ಆಹಾರಕ್ಕೆ ವ್ಯಾಖ್ಯಾನ ಕೊಟ್ಕೊಂಡು ಭ್ರಮೆ ಹೊಡ್ಸ್ಕೊಂಡಿದ್ದಾರೆ. ಆದರೆ ಹಂಗಲ್ಲ. 6 ರಸಗಳು ದೇಹಕ್ಕೆ ಹೋಗಲೇಬೇಕು. ಆ ದೇಹದ ಎಲ್ಲ ಕ್ರಿಯೆಗಳು ನಡಿಬೇಕು ಅಂತಂದರೆ 6 ರಸಗಳು ದೇಹಕ್ಕೆ ಬೇಕೇ ಬೇಕದು. ಅದರಲ್ಲಿ ಖಾರವೂ ಒಂದು, ಅದರಲ್ಲಿ ಹುಳಿಯೂ ಒಂದು. ಇದೆಲ್ಲ ಇಲ್ಲದೇ ಇದ್ದರೆ ಒಳಗಡೆ ಯಾವುದೋ ಕೆಲಸಗಳು ಚೆನ್ನಾಗಾಗಲ್ಲ. ಅದು ಮನಸ್ಸಿನ ವಿಷಯದಲ್ಲೂ ಅಷ್ಟೇ, ದೇಹದ ವಿಷಯದಲ್ಲೂ ಅಷ್ಟೇ ಚೆನ್ನಾಗಾಗಲ್ಲ. ಹಾಗಾಗಿ ಸಪ್ಪೆ ತಿನ್ನೋದು ಸಾತ್ವಿಕ ಆಹಾರ ಅಲ್ಲ. ಹದ, ಒಂದು ಎಲ್ಲದಕ್ಕೂ ಒಂದು ಅಳತೆ ಇದೆ ಅಂತ, ಮಿತಿ ಇದೆ, ಎಷ್ಟು ಏನು ಅಂತ. ಮೂರನೆಯದ್ದು ತಾಮಸಿಕರಿಗೆ ಪ್ರಿಯವಾಗುವ ಆಹಾರ ಯಾವುದು ಅಂತ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಒಂದು ಯಾಮಗಳು ಕಳೆದದ್ದು ಅಂತ. ಯಾಮ ಅಂತ ಅಂದರೆ ಒಂದು ಕಾಲದ ಅಳತೆ ಅದು. ಓಕೆ.
ದಿನದಲ್ಲಿ ಒಂದು ಅರ್ಥದಲ್ಲಿ ಆಗಿದೆ, ಸಮಯ ಕಳೆದಿದ್ದು ಅನ್ನುವ ಅರ್ಥದಲ್ಲಿ. ಅಂದರೆ ಆಹಾರ ಫ್ರೆಶ್ ಆಗಿರಬೇಕು ಅಂತ. ಈಗ ಏನಾಗಿದೆ ಅಂತ ಅಂದರೆ ನಮ್ಮ ಆಹಾರದಲ್ಲಿ ಬಹಳ ಮುಖ್ಯವಾಗಿ ನಾವು ನಮ್ಮ ಬೇರೆ ಬೇರೆ ಕಾರಣಗಳಿಂದಾಗಿ ರೆಫ್ರಿಜರೇಟರ್ನ ಆವಿಷ್ಕಾರ ಆದಮೇಲಂತೂ ನಾವು ಫ್ರೆಶ್ ಅನ್ನೋದು ಇಲ್ಲವೇ ಇಲ್ಲ. ನಾವು ಅದನ್ನು ಮರುಬಳಕೆ ಮಾಡ್ತಾ ಇರ್ತೀವಿ. ಅದರ ಬಗ್ಗೆ ಈಗ ಹೊಸ ಇವುಗಳು ಬೇರೆ ಬೇರೆ ಅಧ್ಯಯನಗಳು ಉತ್ತರ ಕೊಡ್ತಾ ಇವೆ. ಆದರೆ ಆಹಾರ ಅದು ಫ್ರೆಶ್ ಆಗಿದ್ದೇ ಆಗಬೇಕು ಅಂತ. ಆದರೆ ಅದರಲ್ಲಿ ಮತ್ತೆ ಎಲ್ಲದಕ್ಕೂ ಅಲ್ಲ. ಈಗ ಯಾವುದನ್ನು 6 ತಿಂಗಳಿಟ್ಟು ಬಳಸ್ಬೋದು, ಯಾವುದನ್ನು 3 ತಿಂಗಳಿಟ್ಟು ಬಳಸ್ಬೋದು, ಯಾವುದನ್ನು 1 ವಾರ ಇಟ್ಟು ಬಳಸ್ಬೋದು, ಯಾವುದನ್ನು 1 ದಿನ ಇಟ್ಟು ಬಳಸ್ಬೋದು ಅಂತೆಲ್ಲ ಲೆಕ್ಕ ಇದೆ. ಅಂದರೆ ಯಾವ ಮೂಲ ಪದಾರ್ಥ ಹೀಗೆ ಮಾಡೋಕ್ಕೆ ಬರುತ್ತೆ, ಆಮೇಲೆ ಅದನ್ನು ಹೇಗೆ ಪಾಕ ಮಾಡಿದ್ರಿಂದ ಜಾಸ್ತಿ ಇಡೋದಕ್ಕೆ ಬರುತ್ತೆ ಅಂತೆಲ್ಲ ಇದೆ. ಹಾಗಾಗಿ ಇದೆಲ್ಲ ಆ ಥರದ್ದು ವ್ಯಾಖ್ಯಾನ ಒಳಪಟ್ಟೇ ಇದು. ಆದರೆ ಏನು ಅಂದರೆ ಇದರಲ್ಲಿ ಏನು ಒಂದು ತಗೊಳ್ಬಹುದಾದ್ದೇನು ಅಂದರೆ ಫ್ರೆಶ್ ಆದ ಆಹಾರ ಅಲ್ಲ ಅಂತ. ಅದು ಇಷ್ಟ ಆಗುತ್ತೆ ಅವನಿಗೆ. ಓಕೆ, ತಾಮಸಿಕರಿಗೆ ಗತರಸಂ ಅಂತ, ಅದರ ರಸ ಇಳಿದು ಹೋಗಿರುತ್ತೆ ಅಂತ, ಅದರಲ್ಲಿರುವ ರಸದ ಇದಿದೆಯಲ್ಲ, ಗುಣ ಇದೆಯಲ್ಲ, ಅದು ಇಳಿದು ಹೋಗಿರುತ್ತೆ, ಅಂಥದ್ದು ಇಷ್ಟ ಆಗುತ್ತೆ ಅವರಿಗೆ. ಆಮೇಲೆ ಅದರಲ್ಲಿ ಒಂದು ದುರ್ಗಂಧ ಬಂದಿರುತ್ತೆ, ಅಂಥದ್ದು ಇಷ್ಟ ಆಗುತ್ತೆ ಅಂತ. ಅದ್ರಲ್ಲಿ ಬೇರೆದೇನೋ ಒಂದು ವಾಸನೆ ಬೇಕು ಅವರಿಗೆ, ಅದರ ಸಹಜ ವಾಸನೆ ಅಲ್ಲದ್ದು ಅಂತ, ಅದು ಬೇಕು. ಇನ್ನೊಂದು ರಾತ್ರಿ ಕಳೆದಿರಬೇಕು ಅದು ಅಂತ, ಇವತ್ತು ಮಾಡಿಟ್ಟು ನಾಳೆ ತಿನ್ನೋದು ಅನ್ನೋ ತರಹ. ಆಮೇಲೆ ಉಚ್ಛಿಷ್ಟ ಅಂತ ಇನ್ನೊಂದು ಹೇಳ್ತಾನೆ ಅವನು, ಎಂಜುಲು ಅಂತ. ಒಂದು ಎಂಜುಲು ತಿನ್ನಬಾರದು ಅನ್ನೋದೊಂದು ಬಹಳ ದೊಡ್ಡ ವಿಷಯ. ಅದು ಅಂದರೆ ಒಬ್ಬೊಬ್ಬನ ಗುಣ ಸ್ವಭಾವಗಳು ಎಂಜಲಿನಿಂದಾಗಿ ಇನ್ನೊಬ್ಬರಿಗೆ ಸಂಕ್ರಾಂತ ಆಗತ್ತೆ ಅಂತ ಒಂದು ನಿಯಮ ಇರೋದು ಆಯುರ್ವೇದದ ಪ್ರಕಾರ. ಹಾಗಾಗಿ ಎಂಜುಲು ಇವುಗಳು ಮತ್ತು ಅಮೇಧ್ಯಂ ಅಂತ ಒಂದು ಹೇಳ್ತಾನೆ. ಇದೇನೆಂದರೆ ಇದಕ್ಕೆ ವ್ಯಾಖ್ಯಾನ ಏನು ಕೊಡ್ತಾರೆ ಅಂದರೆ ಕೊಳೆತ ಪದಾರ್ಥಗಳ ಮೇಲೆ ಹುಟ್ಟುವಂಥವುಗಳು ಅಂತ. ಕೊಳೆತ ಪದಾರ್ಥಗಳ ಮೇಲೆ ಹುಟ್ಟುವಂಥವು ಕೆಲವಿವೆ ಅಂತ. ಅದರಲ್ಲಿ ಅಣಬೆ ಆ ಥರದ್ದು ಅಂತ ಒಂದು ಉದಾಹರಣೆ ಕೊಡ್ಬೋದು, ತಕ್ಷಣಕ್ಕೆ ನೆನಪಾಗೋದು ಅಂತ. ಅಣಬೆ ಇದೆಯಲ್ಲ, ಅದು ಕೊಳೆತದ್ರ ಮೇಲೆ ಹುಟ್ಟತ್ತೆ ಅಂತ. ಇವುಗಳೆಲ್ಲ ತಾಮಸ ಪ್ರಿಯಂ, ತಾಮಸ ಸ್ವಭಾವ ಇರುವವರಿಗೆ ಇದು ಇಷ್ಟ ಆಗತ್ತೆ ಅಂತ. ಇದೇನು ಅಂದರೆ ಇಲ್ಲಿ 3 ಹೇಳಿರೋದ್ರಲ್ಲಿ ಇಲ್ಲಿ ಭಾಳ ಗಮನಿಸಬೇಕಾಗಿರೋದು, ಈ ಥರ ಒಂದೇ ಸ್ಟೈಲಿನ ಜನ ಸಿಗೋದು ಕಷ್ಟ. ಅದೊಂದಿಷ್ಟು ಇದೊಂದಿಷ್ಟು ಇಷ್ಟ ಆಗ್ತಾ ಇರುತ್ತೆ ಜನರಿಗೆ. ಅಂದರೆ ಅಲ್ಲೊಂದು ಸೇರ್ಕೊಂಡಿದೆ, ಮಿಕ್ಸ್ ಆಗಿದೆ, ಮಿಶ್ರ ಆಗಿದೆ. ಒಂದಿಷ್ಟು ಸಾತ್ವಿಕ, ಒಂದಿಷ್ಟು ರಾಜಸ, ಒಂದಿಷ್ಟು ತಾಮಸ ಅನ್ನೋದು ಅವರವ್ರ ಇಷ್ಟದಲ್ಲಿ ಸೇರಿದೆ. ಅದರ ಅರ್ಥ ಏನು ಅಂತ ಅಂದರೆ ಶುದ್ಧ ಸಾತ್ವಿಕ, ಶುದ್ಧ ರಾಜಸ, ಶುದ್ಧ ತಾಮಸ ಅಂತ ಜನಗಳಿರೋದಿಲ್ಲ. ಸಾತ್ವಿಕ, ರಾಜಸ, ತಾಮಸ ಇದು ಸೇರ್ಕೊಂಡಿರುತ್ತೆ. ಯಾವುದೋ ಜಾಸ್ತಿ ಇರುತ್ತೆ, ಯಾವುದೋ ಕಡಿಮೆ ಇರುತ್ತೆ ಅನ್ನೋ ತರಹ. ಈ ಸ್ವಭಾವಕ್ಕೆ ತಕ್ಕಂತೆ ಆಹಾರಗಳು ಇಷ್ಟ ಆಗತ್ತೆ ಅಂತ 3 ಸಾತ್ವಿಕ, ರಾಜಸ, ತಾಮಸ ಅನ್ನುವ ಒಂದು ವಿವರಣೆಯನ್ನು ಕೊಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನೀವು ತಾಮಸದಲ್ಲಿ ಇದು ಯಾವುದು ಅಣಬೆ ಅಂತ ಹೇಳಿದಾಗ, ಅಣಬೆನ ಈಗ ಕೃತಕವಾಗಿ ಬೆಳೆಸ್ತಾರೆ, ಅವ್ರು ಗಾರ್ಡನ್ ಮಾಡಿಕೊಂಡು ಅದಕ್ಕೇನೋ ಹಾಕಿ ಬೆಳೆಸ್ತಾರೆ. ಮತ್ತು ಅಣಬೆ ಅನ್ನೋದು ತುಂಬ ಒಂದು ಮಶ್ರೂಮ್ ಕರಿ ಅನ್ನೋದು ತುಂಬ ಜನಪ್ರಿಯ, ರೆಗ್ಯುಲರ್, ತುಂಬ ಜನಪ್ರಿಯ ಆಗಿದೆ. ಸೊ ಅಂದರೆ ಒಂದಕ್ಕಲ್ಲ, ಅದನ್ನು ತುಂಬ ಇದಕ್ಕೆ ಬಳಸ್ತಾ ಇದ್ದಾರೆ ಇವಾಗ, ತುಂಬ ವೆರೈಟಿಗೆ ಬಳಸ್ತಾ ಇದ್ದಾರೆ. ಸೊ ಅಂದರೆ ಅದು ಅದೇ ಅಂತಲ್ಲ, ಅಷ್ಟಕ್ಕೆ ತೀರ್ಮಾನ ಮಾಡ್ಕೊಳ್ಬೇಕಾಗಿಲ್ಲ, ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇ ಅದಕ್ಕೆ ಅಂತಷ್ಟೇ. ಇದಿಷ್ಟು ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ. ಸೊ ನಮ್ಮಲ್ಲಿರುವಂಥ ಒಂದಷ್ಟು ತಪ್ಪು ತಿಳುವಳಿಕೆಗಳನ್ನು ಈ ಒಂದು ಸಂಚಿಕೆ ಹೊಡೆದಾಕ್ತು ಅಂತ ಅನ್ಕೋತೀನಿ. ನಾವು ಸಾತ್ವಿಕ ಅಂದರೆ ಏನು, ತಾಮಸ ಅಂದರೆ ಏನು, ರಾಜಸ ಅಂದರೆ ಏನು ಅಂತ ಅಂದ್ಕೊಂಡಿರೋದನ್ನು ತುಂಬ ಕ್ಲಿಯರಾಗಿ ಕೃಷ್ಣ ಹೇಳಿರೋದನ್ನು ಸರ್ ಹೇಳಿದರು. ಸೊ ಇದು ನಾವು ಶ್ರದ್ಧಾತ್ರಯ ವಿಭಾಗದಲ್ಲಿದ್ದೀವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ಆಹಾರದ ಬಗ್ಗೆನೇ ಇದೆ ಅಂತ ಅನಿಸುತ್ತೆ. ಸೊ ನೋಡೋಣ ಅಂತ ಹೇಳ್ತಾ ಸರ್ ತುಂಬ ಧನ್ಯವಾದ ನಿಮಗೆ, ಥ್ಯಾಂಕ್ ಯು. ಸೊ ಭಗವದ್ಗೀತೆಯ ಗೀತಪರ್ವದ 17ನೇ ಅಧ್ಯಾಯದಲ್ಲಿದ್ದೀವಿ, ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ. ಮೊದಲನೇ ಸಂಚಿಕೆ ನೀವು ನೋಡಿದ್ರಿ. ಈ ಸಂಚಿಕೆ ಕುರಿತಾಗಿ ನಿಮ್ಮ ಒಪಿನಿಯನ್, ಅನಿಸಿಕೆಗಳನ್ನ ತಿಳಿಸಿ, ಲೈಕ್ ಮಾಡಿ ವಿಡಿಯೋನ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ
ಕಾರ್ಯಕ್ರಮದ ಸಹ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು.